ಶಾಸಕರು ಹಿರಿಯರು, ನಮ್ಮ ನೆಚ್ಚಿನ ಜನಪ್ರಿಯ ಮಾಜಿ ಶಾಸಕರು ನಾಗರಾಜ್ ಅವರು, ಹಾಗೆ ಗೌಡೆಯವರು, ನಮ್ಮ ಉಜ್ವಲ ಅಕಾಡೆಮಿಯ ಮಂಜುನಾಥ್ ನಿರ್ದೇಶಕರು, ಉಜ್ವಲ ಅಕಾಡೆಮಿ, ಹಾಗೆ ನಮ್ಮ ಮಂಜುನಾಥ್ ಅವರು ಸ್ಪರ್ಧಾ ಇತಿಹಾಸ ಪುಸ್ತಕದ ಲೇಖಕರು, ಹಾಗೆ ನಮ್ಮ ಭೂಗೋಳ ಪುಸ್ತಕದ ಲೇಖಕರಾದಂಥ ಆನಂದ್ ಸರ್ ಅವರೇ, ಹಾಗೆ ನಮ್ಮ ಈ ಕಾಲೇಜಿನ SDMC ಉಪಾಧ್ಯಕ್ಷರಾದಂಥ ಶ್ರೀನಿವಾಸರಾವ್ ಅವರೇ, ಶ್ರೀನಿವಾಸನ ಮೌಲ್ಯಕಟ್ಟೆ ಅವರೇ, ಹಾಗೆ ನಮ್ಮ ಗಣೇಶನ ಆಗಿರ್ಬೋದು, ಸ್ವಾಮಿಯಣ್ಣ ಆಗಿರ್ಬೋದು, ಸ್ವಾಮಿಯಣ್ಣ ಮೆಣಸ್ಕೆರೆ ಆಗಿರ್ಬೋದು, ಹಾಗೆ ಇವೆಲ್ಲರೂ ನಾನು ಹೇಳಕೊಟ್ಟಿರೋ ಒಂದೆರಡು ಮಾತು ಏನಪ್ಪ ಅಂತಂದರೆ, ದೇವರು ಏನು ಮಾಡ್ತಾನೆ ಅಂದರೆ ಬಡತನ ಎಲ್ಲರಿಗೂ ಕಾಣಕೊಟ್ಟಿದ್ದಾನೆ, ಆದರೆ ಹಸುವನ್ನ ಯಾರು ಕಾಣಲಿಕ್ಕೆ ಹೊಟ್ಟೆ ಒಳಗೆ ಇಟ್ಬಿಟ್ಟಿದೆ. ನಮ್ಮನ್ನು ಹಸುವು ಅಂದರೆ ಒಂದು ಏನೋ ಊಟ ತಿಂದರೆ ಹೋಗುವಂಥ ಹಸು ಅದು. ನಮಗೆ ಕೆಲವೊಂದು ಹಂತದಲ್ಲಿ ಯಾವ ಅವಮಾನಗಳು ಹಸುವೆ. ಇದನ್ನೆಲ್ಲ ಹೋಗ್ಲಾಡಿಸಬೇಕು ಅಂದರೆ ನಾವು ಜ್ಞಾನವನ್ನು ಹೆಚ್ಚು ಮಾಡಬೇಕು. ಹಸಿವನ್ನು ನೀಗಿಸಕ್ಕೆ ಅಥವಾ ನಮ್ಮ ಮನೆಯ ಬಡತನವನ್ನು ನೀಗಿಸಕ್ಕೆ ಇರ್ತಕ್ಕಂಥ ಒಂದೇ ಒಂದು ದಾರಿ. ಆ ದಾರಿ ಏನಪ್ಪ ಅಂತಂದರೆ ನಾವು ಉತ್ತಮವಾದ ಉತ್ಕೃಷ್ಟವಾದ ಶಿಕ್ಷಣವನ್ನು ಪಡ್ಬೋದು. ನೀವಿನ್ನೂ ಓದ್ತಾ ಇದ್ದೀರಿ, ನಿಮ್ಮ ಹಂತದಲ್ಲಿ ನಾವಿದ್ದಾಗ ನಮ್ಗೆ ಅಡ್ವೈಸ್ ಮಾಡೋಕ್ಕೂ ಯಾರೂ ಇರಲಿಲ್ಲ. ಮಂಜುನಾಥ್ ಸ್ಟಾರ್ಟಿಂಗಲ್ಲೇ ಹೇಳ್ತಾ ಇದ್ರು, ನಾನು ಅವರು 20 ವರ್ಷ ಆಯಿತು ನಾವು BSc ಗೌರ್ಮೆಂಟ್ ಸೈನ್ಸ್ ಕಾಲೇಜ್ ಬೆಂಗಳೂರಿನಲ್ಲಿ ಜಾಯ್ನ್ ಆದಾಗ ಅದಂಥ ಪರಿಚಯ 20 ವರ್ಷ. ಈಗ ನಾನು ಲೋಕಪಾಲ್ ವಿದ್ಯಾಸಂಸ್ಥೆ ಅಂದ್ಬಿಟ್ಟು ಮದ್ದೂರಲ್ಲಿ ಒಂದು ಮದ್ಗಿರಿ ಒಂದು ಸಂಸ್ಥೆ ನಡೆಸ್ತಾ ಇದ್ದೀನಿ, ಅದು ನಾನು ಅವರು ಒಡನೇಶ್ವರ ನಡೆಸ್ತಾ ಇದ್ದೀವಿ. ಸೊ ಹಾಗಾಗಿ ಬಡತನ ಹೋಗ್ಲಾಡಿಸ್ಕೊಳ್ಳೋಕ್ಕೆ ನಮ್ಮ ಹತ್ರ ಇರೋ ಒಂದೇ ಮಾರ್ಗ, ಅದು ಓದು. ನೀವು ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತೀನಿ ಅಂತ ಬಂದಿದ್ದೀರಿ, ಸಂತೋಷ. ನನಗೆ ಆ್ಯಕ್ಚುಲಿ ಸ್ಪರ್ಧಾ ಚೇತನ ಮತ್ತು ಉಜ್ವಲ ಅಕಾಡೆಮಿಯ ಸಹಯೋಗದಲ್ಲಿ ಏನು ಪ್ರೋಗ್ರಾಮ್ ನಡೀತಾ ಇದೆ, ಅವ್ರು ಹೇಳಿದ್ರು ಹಳ್ಳಿ ಮಟ್ಟದಲ್ಲಿ ವಿದ್ಯಾರ್ಥಿಗಳನ್ನ ಒಂದು ಕಡೆ ಕೂರಿಸೋದು ದೊಡ್ಡ ಸಾಹಸದ ಕೆಲಸ ಅಂತ. ನನಗೆ ಖುಷಿ ಇದೆ, ಅವ್ರು ಹೇಳಿದ್ರು ತುಂಬ ಕಮ್ಮಿ ಜನ ಬರ್ತಿದ್ದ, ಆದರೆ ನಮ್ಗೆ 20 ಜನ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದೋದು ಬಂದಿದ್ರಲ್ಲ, ಅದು ನಮ್ಗೆ ಖುಷಿ ಇದೆ. ಅದಕ್ಕಿಂತ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಇದೇ ಊರಿನವರಾದ ಕೆಂಪೊನ್ನೆಯವರು